ಇಂದನೂ ಹೆಚ್ಚು ಜನರಿಗೆ ಹೇರ್ ಫಾಲ್ ಆಗುತ್ತೆ. ಇದು 6 months ಪ್ಯಾಕೇಜ್. ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಪ್ಲಸ್ ಇರೋ ಕೂದಲನ್ನ ಸ್ಟ್ರಾಂಗ್ ಮಾಡ್ಸಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರೋರು ಮಾಡಿಸ್ಕೋಬಹುದು. ಮುಂಚೆ ಈ ತರ ಇತ್ತು, ಸೊ ಇವಾಗ ನೋಡ್ತಿರ್ಬೋದು ಅವ್ರು ಯಾವ ತರ ಒಂದು ಚೇಂಜ್ ಆಗಿದ್ದಾರೆ ಅಂತ. ಹೇರ್ ಫಾಲಿಕಲ್ ಸ್ಟೆಮ್ ಸೆಲ್ ಆಕ್ಟಿವೇಶನ್ ಥೆರಪಿ ಅಂತ ಒಂದು ವಿಷಯನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬಾ ಜನ ಒಂದು ಏರ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ, ಅಂದ್ರೆ ಏರ್ ಲಾಸ್ ಆಗಲಿ ಅಥವಾ ಏರ್ ಬಾಯ್ಲ್ನೆಸ್ ಆಗಲಿ ಅಥವಾ ಏರ್ ಥಿನ್ನಿಂಗ್ ಆಗಲಿ ತುಂಬಾ ಜನ ಫೇಸ್ ಮಾಡ್ತಾ ಇರ್ತಾರೆ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ. ಸೊ ಅದಕ್ಕೆ ನಾವು ಎವ್ರಿ ಮಂತ್ HSN ಏರ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ನಮ್ಮ ಬೆಂಗಳೂರು ರಾಜಾಜಿನಗರಲ್ಲಿ ಎವ್ರಿ ಮಂತ್ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯಾರ್ಯಾರು ಏರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋರಿಗೆ ಅಂತ. ಸೊ ಈ ಸತಿ ಹೊಸ ವರ್ಷಕ್ಕೆ 2026ಗೆ ಒಂದು ಹೊಸ ಆಫರ್ ಜೊತೆ ಒಂದು ಹೊಸ ಏರ್ ಟ್ರೀಟ್ಮೆಂಟ್ ಪ್ಯಾಕೇಜ್ ಜೊತೆ ಬಂದಿದ್ದಾರೆ. ಆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಯಾರ್ಯಾರು ಏರ್ ಪ್ರಾಬ್ಲಮ್ಸ್ ಇದೆಯೋ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಮೇಡಮ್ ಇದ್ದಾರೆ. ಸೊ ಯೂಶಲಿ ಏನಂದ್ರೆ ಒಂದೊಂದು ವರ್ಷಕ್ಕೂ ಹೊಸ ವರ್ಷ ಅಂತ ಬಂದಾಗ ಏನಾದ್ರು ಒಂದು ಟ್ರೀಟ್ಮೆಂಟ್ಸ್, ಏನಾದ್ರು ಒಂದು ಪ್ರೊಸೀಜರ್ಸ್ ಅಂತ ಎಲ್ಲ ಇನ್ವೆಂಟ್ ಮಾಡ್ತಾನೆ ಇರ್ತಾರೆ. ಲೈಕ್ ಯಾವ್ದು ಒಂದೊಂದು ಥರ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ಈ ವರ್ಷ 2026ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊತೀನಿ ಮೇಡಮ್. ಸೊ ಫಸ್ಟ್ ವಿಡಿಯೋ, ಥ್ಯಾಂಕ್ ಯು ಮೇಡಮ್. ಫಸ್ಟ್ ವಿಡಿಯೋ ಆ್ಯಕ್ಚುಲಿ ಮಾಡ್ತಾ ಇರೋದು 2026 ಹೊಸ ವರ್ಷಕ್ಕೆ. ಸೊ ಯೂಶಲಿ ಒಂದೊಂದು ವರ್ಷಕ್ಕೂ ನಾವು ಹೊಸದಂತ ಲಾಂಚ್ ಮಾಡ್ತಾ ಇರ್ತೀವಿ ಪ್ರೊಸೀಜರ್ಸ್ ಅಂತ. ಸೊ ಲಾಸ್ಟ್ ಇಯರ್ ಯಾವ ಥರ ಎಲ್ಲ ಪ್ರೊಸೀಜರ್ಸ್ ಲಾಂಚ್ ಮಾಡಿದ್ರಿ ಅದ್ರ ಬಗ್ಗೆ ಫಸ್ಟ್ ಹೇಳ್ಬಿಡಿ ಮೇಡಮ್. 2025ನಲ್ಲಿ ನಾವು ಹೊಸದಾಗಿ ಮಾಡಿಸಿರೋದು ಎಕ್ಸೋಸೋಮ್ಸ್ ಅಂತ ಟ್ರೀಟ್ಮೆಂಟ್ SPL ತಗೊಂಡು ಬಂದಿದ್ವಿ. ಮತ್ತು ಸಫೈರ್ ಮೆಥಡ್ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಹೊಸ ಮೆಥಡ್ ವಿ ಇಂಟ್ರಡ್ಯೂಸ್ಡ್ ಇನ್ HSN. ಸೊ ಈ ವರ್ಷಕ್ಕೆ ಯಾವ ಥರ ಏನು ಇಂಟ್ರಡ್ಯೂಸ್ ಮಾಡ್ತೀರಿ? ಈ ವರ್ಷಕ್ಕೆ ಅಂದರೆ ಹೇರ್ ಫಾಲಿಕಲ್ ಸ್ಟೆಮ್ ಸೆಲ್ ಆಕ್ಟಿವೇಶನ್ ಥೆರಪಿ ಅಂತ ಒಂದು ವಿಷಯನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಕ್ಲಾರಿಟಿ ನಾನು ಕೊಡ್ತೀನಿ. ಓಕೆ ಮೇಡಮ್. ಸೊ ಅದು ಎಷ್ಟೊಂದು ಜನಕ್ಕೆ ಐಡಿಯಾ ಇರಲ್ಲ, ಸೊ ಯಾವ ಥರ ಹೆಂಗೆ ಯೂಸ್ಫುಲ್ ಆಗಿರುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳಿ. ಓಕೆ, ಈಗ ಪೇಷಂಟ್ ಬರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಬರ್ತಾರೆ. ಸೊ ನಾರ್ಮಲಿ ನಾವು ಬೇಸಿಕ್ ವಿಷಯಗಳ ಕೇಳ್ತೀವಿ, ಬೇಸಿಕ್ ಕ್ವೆಶನ್ಸು. ಸೊ ಅವ್ರದ್ದು ಊಟದ ಬಗ್ಗೆ ಅದೆಲ್ಲ ಕೇಳ್ಕೊಂಡು ಬಂದಾಗ ನಾರ್ಮಲಿ ವಿಟಮಿನ್ D ಇಂದನೂ ಹೆಚ್ಚು ಜನರಿಗೆ ಹೇರ್ ಫಾಲ್ ಆಗುತ್ತೆ. ಮೇನ್ ಕಾಸ್ ಅದು, ಒನ್ ಆಫ್ ದ ಮೇನ್ ಕಾಸ್ ಅದು. ಸೊ ಆ ಥರ ಬಂದಾಗ ಈ ಹೇರ್ ಫಾಲಿಕಲ್ ಸ್ಟೆಮ್ ಸೆಲ್ ಆಕ್ಟಿವೇಶನ್ ಥೆರಪಿನಲ್ಲಿ ಏನು ಮಾಡ್ತೀವಿ ಅಂದರೆ, ಬರೋರಿಗೆ ಫಸ್ಟ್ ವಿಟಮಿನ್ D ಆ್ಯಂಡ್ ವಿಟಮಿನ್ B12 ಟೆಸ್ಟ್ ಮಾಡಿಸ್ತೀವಿ. ಸೊ ಅದರಲ್ಲಿ ವಿಟಮಿನ್ D ಏನಾದ್ರು ಕಡಿಮೆ ಇದ್ದರೆ ಅದಕ್ಕೆ ನಾವು ಟ್ಯಾಬ್ಲೆಟ್ಸು, ಆಮೇಲೆ ಅವರಿಗೆ ಎಕ್ಸೋಸೋಮ್ಸ್ ಅಂತ ಟ್ರೀಟ್ಮೆಂಟ್ ಒಂದು 6 ಸೆಷನ್ಸ್, ಮತ್ತೆ ಬಯೋಟಿನ್ ಸಪ್ಲಿಮೆಂಟ್ ಆ್ಯಂಡ್ ಡ್ಯೂಟೋಸ್ಟೆರಾಯ್ಡ್ ಲೋಷನ್ ಕೊಡ್ತೀವಿ. ಸೊ ಅದರ ಜೊತೆಗೆ ಡ್ಯಾಂಡ್ರಫ್ ಶಾಂಪೂ ಮತ್ತೆ ಸ್ಕ್ಯಾಲ್ಪ್ ರಿವೈಟಲೈಸಿಂಗ್ ಶಾಂಪೂನು ಕೊಡ್ತೀವಿ. ಓಕೆ, ಸೊ ಇದೆಲ್ಲ ಈ ಪ್ಯಾಕೇಜಲ್ಲಿ ಇದಾಗಿರುತ್ತೆ. ಸೊ ಈ ಪ್ಯಾಕೇಜ್ ಲೈಕ್ ಎಷ್ಟು ಮಂತ್ಸ್ಗೆ ನಾವು ತೊಗೊಬೇಕಾಗುತ್ತೆ? ಇದು 6 months ಪ್ಯಾಕೇಜ್. 6 months ಪ್ಯಾಕೇಜ್. 6 months ಪ್ಯಾಕೇಜ್. ಓಕೆ, ಸೊ ಇದರಿಂದ ನಮ್ಗೆ ಏನೇನು ಚೇಂಜಸ್ ಕಾಣಿಸ್ಬೋದು? ಬರೀ ಇದು ಮಾತ್ರ ತೊಗೊಂಡ್ರೆ ಸಾಕಾ ಅಥವಾ ಫುಡ್ ಡಯಟಲ್ಲಿ ಇರೋದು ಅದೆಲ್ಲ ಮೇನ್ ಇಂಪಾರ್ಟೆನ್ಸ್ ಆಗುತ್ತೆ ಇದ್ರ ಜೊತೆ? ಫುಡ್ ಅಂಡ್ ಲೈಫ್ ಸ್ಟೈಲ್ ಆಲ್ವೇಸ್ ಅದು ಇದ್ದೇ ಇರುತ್ತೆ, ಅದರಲ್ಲಿ ನೋ ಚೇಂಜಸ್. ಅದ್ರ ಜೊತೆಗೆ ನಾವು ಎಷ್ಟೇ ಏನೇ ಮಾಡಿದ್ರು ಸರ್ಟನ್ ಲೆವೆಲ್ಸ್ ಅಲ್ಲಿ ನಮಗೆ ಡಿಫಿಷಿಯನ್ಸೀಸ್ ಬರುತ್ತೆ. ಸೊ ಹಂಗಾಗಿ ಟ್ರೀಟ್ಮೆಂಟ್ ತಗೊಳ್ಳಕ್ಕೆ ಜೊತೆಲಿ ಇದನ್ನು ತಗೊಂಡ್ರೆ ಸೊ ದೇ ಗೆಟ್ ಅ ಕಂಪ್ಲೀಟ್ ಒಂದು ವಾಟ್ ದೇ ಎಕ್ಸ್ಪೆಕ್ಟ್ ಆ ರಿಸಲ್ಟ್ ಸಿಗುತ್ತೆ. ಹೇರ್ ಪ್ರಾಬ್ಲಮ್, ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗೋದು, ಹೇರ್ ಸ್ಟ್ರಾಂಗ್ ಆಗೋದು, ಆ ಥರ ಮಾಡ್ಬೋದು. ಸೂಪರ್ ಮೇಡಮ್. ಸೊ ಇದು ಯಾವ ಥರ ಯಾರ್ಯಾರೆಲ್ಲ ತೊಗೊಬೋದು? ಅಂದರೆ ಯೂಶಲಿ ಒಂದು ಏರ್ ಫಾಲ್ ಅಂತ ಬರ್ತಿದ್ರೆ ಗ್ರೇಡ್ 1, ಗ್ರೇಡ್ 2, ಆಮೇಲೆ ತುಂಬ ಏರ್ ಫಾಲ್ ಆಗ್ತಿರುತ್ತೆ, ಅವ್ರಿಗೂ ಇಂಪ್ರೂವ್ ಆಗುತ್ತಾ ಅಥವಾ ಸ್ಟಾರ್ಟಿಂಗ್ ಏರ್ ಫಾಲ್ ಸ್ಟೇಜಲ್ಲಿ ಇಂಪ್ರೂವ್ ಆಗುತ್ತಾ? ಯಾರ್ಯಾರಿಗೆಲ್ಲ ಇಂಪ್ರೂವ್ ಆಗ್ಬೋದು ಇದನ್ನು? ಫಸ್ಟ್ ಗ್ರೇಡ್ 1 ಆ್ಯಂಡ್ ಗ್ರೇಡ್ 2ನಲ್ಲಿ ಇರೋರಿಗೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಸೊ ಗ್ರೇಡ್ 1, ಗ್ರೇಡ್ 2 ಅಂತ ಹೇಳಿದ್ರಲ್ಲ, ಅದಾದಮೇಲೆ ಸಿವಿಯರ್ ಅಂತ ಬಂದರೆ ಅವ್ರಿಗೂ ಇಂಪ್ರೂವ್ ಆಗುತ್ತಾ ಅಥವಾ ಯಾವ ಥರ? ಗ್ರೇಡ್ 3 ಆ್ಯಂಡ್ ಗ್ರೇಡ್ 4ಗೆ ಸ್ವಲ್ಪ ಕೆಲಸ ಐ ಮೀನ್ ಓಕೆ ಅಂತ ಅನ್ಸುತ್ತೆ, ಬಟ್ ನಾಟ್ ದಾಟ್ ಗ್ರೇಟ್. ಅವರು ನಾರ್ಮಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಹೋಗ್ಬೇಕಾಗತ್ತೆ. ಓಕೆ ಓಕೆ ಓಕೆ. ಸೊ ಇದು ಬರೀ ಏರ್ ಫಾಲ್ ಮಾತ್ರ ಇದು ಇದಾಗುತ್ತಾ ಅಥವಾ ಯಾವ ಥರ ಮೇಡಮ್ ಈ ಪ್ಯಾಕೇಜ್? ಅವ್ರಿಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಪ್ಲಸ್ ಇರೋ ಕೂದಲನ್ನ ಸ್ಟ್ರಾಂಗ್ ಮಾಡ್ಸಕ್ಕೆ. ಇದು ಮೇ ಬಿ ಗರ್ಲ್ ಆಗಿರ್ಲಿ ಇಲ್ಲ ಬಾಯ್ ಆಗಿರ್ಲಿ, ಎರಡು ಇಬ್ಬರಿಗೂ ಯೂಸ್ ಆಗುತ್ತೆ. ಇಬ್ಬರಿಗೂ ಯೂಸ್ ಆಗುತ್ತೆ. ಸೊ ಇದಕ್ಕೆ ಲೈಕ್ ಏಜ್ 18+ ಇರಬೇಕಾ ಅಥವಾ ಚಿಕ್ಕ ಮಕ್ಕಳು ಕೂಡ ಇವಾಗ ಏರ್ ಫಾಲ್ಸ್ ಆಗ್ತಿದೆ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಇವಾಗ ಬರೋ ಸ್ಕೂಲ್ಸಲ್ಲಿ ಸ್ಟ್ರೆಸ್ ಆಗಲಿ ಅದರಿಂದ ಕೂಡ ತುಂಬ ಮಕ್ಕಳು ಕೂಡ ಏರ್ ಫಾಲ್ ಆಗ್ತಿದೆ. ಸೊ ಅವ್ರಿಗೂ ಇದೆಲ್ಲ ಆಗುತ್ತಾ ಅಥವಾ ಬರೀ 18+ ಮಾತ್ರ ಅವ್ರಿಗೆ ಮಾತ್ರ ತೊಗೊಬೇಕಾ ಅಥವಾ ನಾಟ್ ಫಾರ್ ದ ಯಂಗರ್ ಪೀಪಲ್, ಚಿಕ್ಕ ಮಕ್ಕಳಿಗೆಲ್ಲ ನಾವು ಮಾಡಲ್ಲ. ಸೊ ಅವ್ರಿಗೆಲ್ಲ ಜಸ್ಟ್ ಡಯಟ್ ಫುಡ್ ಅಲ್ಲೇ ಇದು ಮಾಡ್ಬೋದು. 19 ಅಬೌವ್, ಬಿಕಾಸ್ ಈಗ ಇರೋ ಫುಡ್ ಸ್ಟೈಲು ಲೈಫ್ ಸ್ಟೈಲು ಚೆನ್ನಾಗಿಲ್ಲ. ಓಕೆ, ಬಟ್ ಇದ್ರ ಜೊತೆಗೆ ಇದೆಲ್ಲ ಚೆನ್ನಾಗಿದ್ರೆ ಇನ್ನೂ ಇರುತ್ತೆ. 19+ ಮಾಡ್ತೀವಿ. ಓಕೆ ಮೇಡಮ್. ಸೊ ಇವಾಗ ಈ ಟ್ರೀಟ್ಮೆಂಟ್ಸ್ ತೊಗೊಂಡಿರ್ತೀವಿ 6 months. 6 months ಆದಮೇಲೆ ಕೂಡ ನಾವು ಕಂಟಿನ್ಯೂ ಮಾಡಬೇಕಾ ಅಥವಾ ಯಾವ ಥರ ಅಂತ? ಫಸ್ಟು 6 months
ತಗೊಂಡ್ ಮಾಡಬೇಕು ಅಂಡ್ ದೆನ್ ಅವ್ರು ಫಾಲೋ ಅಪ್ ಬರಬೇಕು. ಆವಾಗ ಅವ್ರು ಹೆಂಗಿತ್ತು, ವಾಟ್ ಇಸ್ ದ ಡಿಫರೆನ್ಸ್ ದೇ ಆರ್ ಫೀಲಿಂಗ್, ಅದು ಪ್ರಕಾರ ಅದು ಹೆಂಗ್ ಫಾಲೋ ಅಪ್ ಮಾಡಬಹುದು ಅಂದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಎಕ್ಸೋಸೋಮ್ಸ್ ಅಟ್ಲೀಸ್ಟ್ ಒನ್ಸ್ ಇನ್ 3 months ಇಲ್ಲ ಒನ್ಸ್ ಇನ್ 4 months ತಗೋಬಹುದಾಯ್ತು. ಓಕೆ ಮೇಡಮ್, ಸೂಪರ್. ಸೊ ಇವಾಗ ಈ ಪ್ಯಾಕೇಜ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ತುಂಬ ಜನಕ್ಕೆ ಏನಂದರೆ ಇದೆಲ್ಲ ತೊಗೊಂಡ್ಮೇಲೆ ಕೂಡ ಒಂದು ಓಕೆ ಆಗಿರುತ್ತೆ. ಸೊ ಅವ್ರು ಇವಾಗ ಒಂದು ಬೇರೆ ಕಂಟ್ರಿಗೆ ಹೋಗಿರ್ತಾರೆ, ಬೇರೆ ಕಡೆ ಟ್ರಾವೆಲ್ ಮಾಡ್ತಾರೆ. ಸೊ ಇದೆಲ್ಲ 6 months ತೊಗೊಂಡ್ಮೇಲೆ ಅವರು ಯಾವ ಥರ ಅದನ್ನು ಯೂಟಿಲೈಸ್ ಮಾಡ್ಕೊಂಡು ತಿರ್ಗಾ ಹೆಂಗೆ ಕಂಟಿನ್ಯೂ ಮಾಡ್ಬೋದು? ಇಫ್ ಪಾಸಿಬಲ್ ಬೇರೆ ಕಡೆ ಹಿಂಗೆ ತೊಗೊಂಡ್ರೆ ಇಫ್ ಇಟ್ ಇಸ್ ಅಫೋರ್ಡಬಲ್ ಅಲ್ಲಿ ತೊಗೋಬೋದು. ಅವ್ರು ಇಲ್ಲೇ ಇದ್ದಾರೆ ಅಂದರೆ ಒನ್ಸ್ ಇನ್ 4 months ಬಂದು ಇಲ್ಲೇ ಬಂದು ಮಾಡ್ಕೊಂಡು ಹೋಗ್ಬೋದು. ಓಕೆ ಮೇಡಮ್, ಸೂಪರ್. ಸೊ ನೆಕ್ಸ್ಟು ಇದು ಬಿಟ್ಟು ಏರ್ ಟ್ರಾನ್ಸ್ಪ್ಲಾಂಟೇಷನ್ನು ಆ ಥರ ಎಲ್ಲ ಮಾಡಿದಾಗ ಬೇರೆ ಯಾವ ಥರ ಎಲ್ಲ ಟ್ರೀಟ್ಮೆಂಟ್ಸ್ ಇದೆ ನಿಮಗೆ? ಯಾಕಂದರೆ ತುಂಬ ಜನ ಇವಾಗ ಹೊಸದಾಗಿ ನೋಡ್ತಿರ್ತಾರೆ ಈ ವಿಡಿಯೋನ, ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅದ್ರ ಬಗ್ಗೆ. ಏರ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಅಟ್ಲೀಸ್ಟ್ ಎಕ್ಸಿಸ್ಟಿಂಗ್ ಹೇರ್ನ ಉಳಿಸ್ಕೋಬೇಕಾದ್ರೆ ಈ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಈ ಥರ ಒಂದು ಸ್ಟೆಮ್ ಸೆಲ್ ಆಕ್ಟಿವೇಶನ್ ಥೆರಪಿ ಅಂತ ಹೇಳಿದನಲ್ವಾ, ಅವರು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರೋರು ಮಾಡಿಸ್ಕೋಬಹುದು. ಓಕೆ ಮೇಡಮ್. ಸೊ ನೆಕ್ಸ್ಟ್ ಬಂದಾಗ ನಿಮ್ಮ ಹತ್ರ SPL ಟ್ರೀಟ್ಮೆಂಟ್ ಅಂತ ಇದೆಯಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಸೋನಿಕೇಟೆಡ್ ಪ್ಲೇಟ್ಲೆಟ್ ಲೈಸೈಟ್ ಅಂತ ಟ್ರೀಟ್ಮೆಂಟು, ಮಿಷನ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ನಿಮ್ಮ ಪ್ಲೇಟ್ಲೆಟ್ ನಮ್ಮ ಅಲ್ಟ್ರಾಸೌಂಡ್ ವೇವ್ಸ್ ಮೂಲಕವಾಗಿ ಅದನ್ನ ಬ್ರೇಕ್ ಡೌನ್ ಮಾಡಿ ಆ ಪ್ಲಾಸ್ಮಾನ ಇಂಜೆಕ್ಟ್ ಮಾಡೋದು. ಓಕೆ. ಸೊ ಅದು ನಾರ್ಮಲಿ ಏನ್ ಹೇಳ್ತೀವಿ ಅಂದ್ರೆ ಮಂತ್ಲಿ ಒನ್ಸ್ 3 months ಕಂಟಿನ್ಯೂಸ್ ಆಗಿ ತಗೋಬೇಕು ಅಂತ. ಸೊ ನಮಗೆ SPL 1 kit ಇದೆ, ಡಬಲ್ ಕಿಟ್ ಇದೆ. ಓಕೆ. ಸೊ ಅದೆರಡು 1 kit ಅಂದ್ರೆ ಕಾಸ್ಟ್ ಅರೌಂಡ್ 4,000 rupees. 3 sessions ಮಾಡಬೇಕು. ಇಫ್ ದೇ ಗೋಯಿಂಗ್ ಫಾರ್ ಡಬಲ್ ಕಿಟ್ 5,000 rupees per session. ಓಕೆ, ಸೊ ಆ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ಸಫೈರ್ ಮೆಥಡ್ ಅಂತ ಬಂದಾಗ ಯಾವ ಥರ? ಅದು ಟ್ರಾನ್ಸ್ಪ್ಲಾಂಟೇಷನ್ಗೆ. ಈಗ ಟ್ರಾನ್ಸ್ಪ್ಲಾಂಟೇಷನ್ ನಾವು ಇಷ್ಟು ವರ್ಷ ಮಾಡ್ತಾ ಇರೋದು FUE ಅಂತ. ಸೊ ಕೆಲವ್ರಿಗೆ ಏನಾಗುತ್ತೆ, ಆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದಾಗ ಮಾಡಿಸಿರೋ ತರ ಕಾಣಿಸುತ್ತೆ, ಅದು ಕಾಬಲ್ ಸ್ಟೋನ್ ಅಂತ ಇರೋದು. ಸೊ ಸಫೈರ್ ಅಲ್ಲಿ ಮಾಡಿಸಿದ್ರೆ ಅಷ್ಟು ಕಾಣಿಸಲ್ಲ. ಓಕೆ, ನ್ಯಾಚುರಲ್ ಆಗಿ ಲೈಕ್ ಕಾಣುತ್ತೆ. ನ್ಯಾಚುರಲ್ ಕಾಣಿಸುತ್ತೆ. ಓಕೆ. ಸೊ ಎರಡು ಲೈಕ್ ತುಂಬಾ ಜನ ಏನಂದ್ರೆ ಮೇಡಮ್, ಇವಾಗ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೇಕಂದ್ರೆ ಇವಾಗ ಕೂಡ ಲೈಕ್ ಜೆಂಟ್ಸೇ ಮಾಡಿಸ್ಬೇಕು, ಅದೆಲ್ಲ ಲೇಡೀಸ್ ಮಾಡಿಸ್ಬಾರ್ದು, ತುಂಬಾ ಪ್ರಾಬ್ಲಮ್ ಬರುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಡಸಂಟ್ ಮ್ಯಾಟರ್. ಅದು ಯಾರಾದ್ರೂ ಪ್ರಾಬ್ಲಮ್ ಇದ್ದಾಗ ಯಾರಾದ್ರೂ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾಡ್ಬೋದು ಲೇಡೀಸ್ ಟ್ರಾನ್ಸ್ಪ್ಲಾಂಟ್. ಸೊ ನಿಮ್ಮ ಹತ್ರ ತುಂಬ ಜನ ಬಂದಿರ್ತಾರೆ ಈ ಥರ ಲೇಡೀಸ್ ಎಲ್ಲ ಲೈಕ್ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ. ಸೊ ಅವ್ರದ್ದು ಯಾವ ಥರ ಒಂದು ರಿವ್ಯೂ ಕೊಟ್ಟಿದ್ರು ಅಂತ ನಿಮ್ಮ ಚಾನಲ್ ಒಂದು ಕೊಟ್ಟಿದ್ರು, ಒಂದು ಫೋಟೋ ಕಳಿಸಿದ್ರು. ನಾರ್ಮಲಿ ಅವ್ರು ಬಂದು ಮಾತಾಡಲ್ಲ, ಫೇಸ್ ತೋರಿಸಲ್ಲ. ಸೊ ಹಂಗಾಗಿ ಬಟ್ ಅವ್ರು ರಿಸಲ್ಟ್ ಕೊಟ್ಟಿದ್ದಾರೆ, ಅದು ನಿಮ್ಮ ಚಾನಲ್ ಹಾಕಿದ್ದೀವಿ. ವೆರಿ ಹ್ಯಾಪಿ. ಸೂಪರ್ ಮೇಡಮ್. ಸೊ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ಮೇಲೆ ಸೊ ಒಂದು ರಿಸಲ್ಟ್ ಬರೋಕ್ಕೆ ಒಂದು ಟೈಮ್ ಇರುತ್ತೆ. ಸೊ ಜೆಂಟ್ಸ್ಗೆ ಎಷ್ಟು ಟೈಮ್ ತೊಗೊಬೋದು, ಲೇಡೀಸ್ಗೆ ಎಷ್ಟು ಟೈಮ್ ತೊಗೊಬೋದು, ಅಥವಾ ಇಬ್ಬರು ಈಕ್ವಲ್ ಆಗಿರುತ್ತಾ ರಿಸಲ್ಟ್ ಕಾಣಿಸೋಕ್ಕೆ? ಜೆಂಟ್ಸ್ ಲೇಡೀಸ್ ಇದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರೋದು. ಸಿ ನಾರ್ಮಲಿ ಒಂದು ಮೇಲ್ ಅಂದ್ರೆ ಇಷ್ಟಿಷ್ಟು ಉದ್ದ ಕೂದಲು ಬಂದ್ರೂ ದಟ್ಸ್ ರಿಸಲ್ಟ್, ಗ್ರೋ ಆಗಿದೆ ಅಂತ. ಬಟ್ ಹುಡುಗಿರಿಗೆ ಆ ಥರ ಇಲ್ಲ, ಆ ಲೆಂತ್ ಬೇಕಾಗುತ್ತೆ. ರಿಸಲ್ಟ್ ಬರುತ್ತೆ, ಬಟ್ ಲೆಂತ್ ಗ್ರೋ ಆಗಿ ಇಟ್ ಟೇಕ್ಸ್ ಲಿಟಲ್ ಲಾಂಗ್ ಟೈಮ್ ಫಾರ್ ಫಿಮೇಲ್. ಸೂಪರ್ ಮೇಡಮ್. ಸೊ ಇವಾಗ ಒಂದು ಪ್ಯಾಕೇಜ್ ಬಗ್ಗೆ ಹೇಳಿದ್ರಲ್ಲ, ಆ ಪ್ಯಾಕೇಜ್ ಹೆಸರು ಏನಂತ? ಹೇರ್ ಫಾಲಿಕಲ್ ಸ್ಟೆಮ್ ಸೆಲ್ ಆಕ್ಟಿವೇಶನ್ ಥೆರಪಿ ಅಂತ. ಓಕೆ. ಸೊ ಅದು ತಗೋಬೇಕಾದ್ರೆ ಇಲ್ಲೇ ಬರಬೇಕಾ ನಾವು, ಅಥವಾ ಹೇಗೆ ಮೇಡಮ್? ಇಲ್ಲೇ ಬರಬೇಕು. ಫಸ್ಟ್ ಕನ್ಸಲ್ಟೇಷನ್ ಬರಬೇಕು. ಫಸ್ಟ್ ನೋಡ್ಬಿಟ್ಟು ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಫಸ್ಟ್ ಟೆಸ್ಟ್ ಮಾಡ್ಸೋಣ. ಅದು ನಾವು ಇಲ್ಲೇ ಮಾಡ್ತೀವಿ. ಟೆಸ್ಟ್ ವಿಟಮಿನ್ ಡಿ, B12 ಟೆಸ್ಟ್ ಮಾಡ್ತೀರಾ? B12 ಮಾಡ್ತೀವಿ ನಾವು. ಓಕೆ. ಸಪೋಸ್ ಆ ಟೆಸ್ಟ್ ಬರಕ್ಕೆ ಸ್ವಲ್ಪ ಟೈಮ್ ಆಯ್ತು, ಬರಕ್ಕೆ ಲೇಟ್ ಆಯ್ತು, ನಾನು ಕಾಯಕ್ಕಾಗಲ್ಲ ಅಂದ್ರೆ ನಾವು ಹೋಗ್ಬೋದು. ವಿ ವಿಲ್ ಸೆಂಡ್ ದ ಪರ್ಟಿಕ್ಯುಲರ್ ಥಿಂಗ್ ಅಂಡ್ ವಿಲ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲ ಹೇಳ್ತೀವಿ, ಕೊರಿಯರ್ನು ಕಳಿಸ್ತೀವಿ. ಓಕೆ ಮೇಡಮ್, ಸೂಪರ್. ಸೊ ಇದ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಮೇಡಮ್ ಪ್ಯಾಕೇಜ್ ಅಂತ ಬಂದರೆ? ಈಗ ಪ್ಯಾಕೇಜ್ ಅಂತಂದು ಟೋಟಲಿ 25,000 ಆಗುತ್ತೆ. 25,000 ಮೇಡಮ್. ಯೂಶ್ವಲಿ ಏನಂದರೆ ಏರ್ ಟ್ರಾನ್ಸ್ಪ್ಲಾಂಟೇಷನ್ಗೆ EMI ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಿಗೆ ಎಲ್ರಿಗೂ ಪೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ, ತುಂಬ ಜನ ಅದನ್ನು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಈ 25,000 ಪ್ಯಾಕೇಜ್ಗೂ ಏನಾದ್ರು EMI ಆಪ್ಷನ್ಸ್ ಇರುತ್ತಾ ಅಂತ? ಖಂಡಿತವಾಗಿ EMI ಆಪ್ಷನ್ಸ್ ಇದೆ, ಅದು ಮಾಡ್ಕೋಬೋದು. ಓಕೆ ಮೇಡಮ್, ಸೂಪರ್. ಸೊ ಯೂಶ್ವಲಿ ಏನಂದರೆ ಏರ್ ಗ್ರಾಫ್ಟು ಪರ್ ಗ್ರಾಫ್ಟಿಗೆ 10 rupees ಅಂತ ಇರುತ್ತೆ. ಸೊ ಈ ವರ್ಷ ಏನಾದ್ರು ಇನ್ಕ್ರೀಸ್ ಆಗಿದೆಯಾ ಅಥವಾ ಅದೇ ಪ್ರೈಸ್ ಮಾಡ್ತಾ ಆಲ್ವೇಸ್ ಸೇಮ್ ಇರುತ್ತೆ. ಪ್ಲಸ್ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡವ್ರಿಗೂ ಫ್ರೀ ಫುಡ್ ಒಂದಿನ ಇಲ್ಲ, ಇದು 2 days ಪ್ರೊಸೀಜರ್, 2 days ಅಕಾಮಡೇಷನ್, 2 days ಫುಡ್, ಸರ್ಜಿಕಲ್ ಚಾರ್ಜಸ್, ಮೆಡಿಸಿನ್ಸ್ ಅಂಡ್ 3 ವೈಟಮಿನ್ PRP ಫ್ರೀ. ಅದುವೇ ಸಫೈರ್ ಮೆಥಡ್ ಅಲ್ಲಿ ಮಾಡಿಸ್ಕೊಂಡ್ರೆ ಓಕೆ ಅವ್ರಿಗೆ 3 ಎಕ್ಸೋಸೋಮ್ಸ್ ಫ್ರೀ ಕೊಡ್ತೀವಿ. ಓಕೆ ಮೇಡಮ್. ಹೈಬ್ರಿಡ್ ಮೆಥಡ್ ಅಂತ ಸಫೈರ್ ಪ್ಲಸ್ FUE ಮಾಡ್ಕೊಳ್ಳೋರಿಗೆ 2 ಎಕ್ಸೋಸೋಮ್ಸ್ ಅಂಡ್ 1 PRP ಇಸ್ ಫ್ರೀ. ಓಕೆ. ಸೊ ಇವಾಗ ಕೂಡ ನಮ್ಮ ಮುಂದೆ ನೋಡ್ತಿರ್ಬೋದು, ಸೊ ಇಬ್ರು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡವ್ರು ನಮ್ಮ ಮುಂದೆ ಇದ್ದಾರೆ. ಸೊ ರೆಡ್ ಕಲರ್ ಡ್ರೆಸ್ಸು ಇವ್ರು ಸರ್ ನೋಡಿ. ಸೊ ಮುಂಚೆ ಈ ಥರ ಇತ್ತು, ಸೊ ಇವಾಗ ನೋಡ್ತಿರ್ಬೋದು ಅವ್ರು ಯಾವ ಥರ ಒಂದು ಚೇಂಜ್ ಆಗಿದ್ದಾರೆ ಅಂತ. ಆ್ಯಕ್ಚುಲಿ ಗೊತ್ತೇ ಆಗಲ್ಲ ಅಷ್ಟು ಥರ ಒಂದು ಚೇಂಜಸ್ ಇದೆ. ಮತ್ತು ಇವ್ರು ಕೂಡ ಪ್ರೀವಿಯಸ್ ಫೋಟೋ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ತೀರಾ.
ಸೊ ಮೇಡಮ್ ಇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ಸ್ ಮಾಡಿರೋದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಇವರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿರೋದು. ಹಾಂ ಹಾಂ. ಸೊ ಇವರಿಗೆ 3500 ಗ್ರಾಫ್ಸ್ ಹಾಕಿರೋದು. ಓಕೆ 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 ಓಕೆ. ಇಟ್ಸ್ ಬೀನ್ 2 years ಆಯ್ತಲ್ವಾ? 2 years 3 years 2 years ಆಗಿದೆ. ಬಟ್ ಆದ್ರೂ ಕ್ಲೀನ್ ಆಗಿ ಆ ಥರ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಆಗುತ್ತಲ್ಲ ಮೇಡಮ್? ಖಂಡಿತವಾಗಿ ಇಂಪಾರ್ಟೆಂಟ್. ಓಕೆ. ಸೊ ಇವ್ರಿಗೆ ಎಷ್ಟು ಗ್ರಾಫ್ಟ್ಸ್ ಆಗಿದೆ? ಇವ್ರಿಗೆ ಮುಂದಗಡೆ 3000 ಗ್ರಾಫ್ಟ್ಸ್ ಮಾಡಿಸಿದೀವಿ. ಓಕೆ. ಇದರಲ್ಲಿ ಇವ್ರಿಗೆ ಹೈಬ್ರಿಡ್ ಮೆಥಡ್ ಮಾಡಿಸಿದ್ವಿ. ಅಂದ್ರೆ ಇವ್ರದ್ದು FUE, ಅವ್ರದ್ದು ಸಫೈರ್ ಅಂಡ್ FUE ಎರಡು ಬರುತ್ತೆ. ಸೊ ಆದ್ರೂ ಕೂಡ ರಿಸಲ್ಟ್ಸ್ ಯಾವ ಥರ ಇದೆ ನೋಡ್ತಿರ್ಬೋದು. ಸೊ ನೀವು ಈ ಥರ ಬಂದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕನ್ಸಲ್ಟೇಷನ್ ಮಾಡಿ ಈ ಥರ ಮಾಡಿಸ್ಕೊಬೋದು. ಸೊ ಥ್ಯಾಂಕ್ ಯು ಮೇಡಮ್ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು.